ನಮಸ್ಕಾರ. ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕ ಪ್ರದೇಶದ ಕನ್ನಡ ಜನರು ದಯವಿಟ್ಟು ಮರೆಯಬೇಡಿ, ನನ್ನ ಚಾನೆಲ್ ವಿಡಿಯೋಗಳನ್ನು ಸ್ವೈಪ್ ಮಾಡಬೇಡಿ. ನಾನು ಇತ್ತೀಚೆಗೆ ಕನ್ನಡದಲ್ಲಿ ಒಂದೆರಡು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಎಲ್ಲವೂ ಅತ್ಯಂತ ಮುಖ್ಯ. ಈ ವಿಡಿಯೋಗಳು ಅತ್ಯಂತ ಮುಖ್ಯವಾದ ವಿಷಯವಾದ ಇಸ್ಲಾಮನ್ನು ನಿರ್ವಹಿಸುತ್ತವೆ. ಅವರು ಸರ್ವಶಕ್ತ ಹೇಳಿದರು, ನಾನು ನಿಮ್ಮ ಕಂಠನಾಳಕ್ಕಿಂತ ನಿಮಗೆ ಹತ್ತಿರವಾಗಿದ್ದೇನೆ. ನೀವು ಎಲ್ಲಿಗೆ ಹೋದರೂ ನಾನು ನಿಮ್ಮನ್ನು ಗಮನಿಸುತ್ತಿದ್ದೇನೆ. ಅದು ಯಾರೆಂದು ಹೇಳಿ? ಅದು ಯಾರಾಗಿರಬಹುದು? ಅವನು ಅಲ್ಲಾಹು, ಲಾ ಇಲಾಹ ಇಲ್ಲ ಅಲ್ಲಾಹು. ಅಲ್ಲಾಹು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ನಾನು ಅವನ ಮತ್ತು ಅವನ ಮಹಿಮೆಯ ಬಗ್ಗೆ ಮಾತನಾಡುತ್ತೇನೆ. ಇದರಿಂದ ನಿಮ್ಮ ಮನೆಗಳು ಮತ್ತು ಹೃದಯಗಳು ಅವನ ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತವೆ. ಅಲ್ಲಾಹು ಒಬ್ಬನೇ ಮತ್ತು ಒಬ್ಬನೇ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಇತ್ಯಾದಿಗಳನ್ನು ನಮಗಾಗಿ ಸೃಷ್ಟಿಸಿದನು. ಆದರೆ ಮಾನವರು ಅವನ ಆರಾಧನೆಗಾಗಿ ಮತ್ತು ಅಲ್ಲಾಹನ ಬದಲಿಗೆ ದೇವರಾಗಲು ಸಾಧ್ಯವಾಗದ ಯಾವುದನ್ನೂ ನಾವು ಎಂದಿಗೂ ಪ್ರಾರ್ಥಿಸುವುದಿಲ್ಲ ಅಥವಾ ಪೂಜಿಸುವುದಿಲ್ಲ. ಇದು ಅಲ್ಲಾಹುವಿನ ಅತ್ಯಂತ ಕಟ್ಟುನಿಟ್ಟಿನ ಆದೇಶ. ನಾವು ಆದೇಶವನ್ನು ಉಲ್ಲಂಘಿಸಿದರೆ ಮರಣದ ನಂತರ ಅವನು ಶಿಕ್ಷಿಸುತ್ತಾನೆ. ಜೀವನವು ಅವನಿಂದ ಪರೀಕ್ಷೆ. ಫಲಿತಾಂಶವು ಮುಂದಿನ ಜಗತ್ತಿನಲ್ಲಿ ಇರುತ್ತದೆ. ಸಂಪೂರ್ಣ ತೀರ್ಪು ಪುನರುತ್ಥಾನದ ನಂತರ ತೀರ್ಪಿನ ದಿನದಂದು ಇರುತ್ತದೆ. ಆ ಭಯಾನಕ ದಿನದಂದು ಅಲ್ಲಾಹನು ನ್ಯಾಯಾಧೀಶನಾಗಿರುತ್ತಾನೆ. ನಾವೆಲ್ಲರೂ ಅಳುತ್ತೇವೆ, ಆದರೆ ಅಲ್ಲಾಹನ ಕರುಣೆಯನ್ನು ಪಡೆದು ಸ್ವರ್ಗಕ್ಕೆ ಹೋದ ವ್ಯಕ್ತಿ ಯಶಸ್ವಿಯಾಗುತ್ತಾನೆ. ನಿಜವಾದ ಅರ್ಥದಲ್ಲಿ ಯಶಸ್ವಿಯಾಗುವುದರ ಅರ್ಥ ಅದು. ಜನರು ಈ ಮುಖ್ಯ ಗುರಿಯನ್ನು ನಿರ್ಲಕ್ಷಿಸಿದರು. ಅವರು ಇತರ ಗುರಿಗಳನ್ನು ತಲುಪಿದರು ಮತ್ತು ನಾವು ಅಂತಹ ತಜ್ಞರು ಮತ್ತು ತಜ್ಞರನ್ನು ನಂಬಿದರೆ ನಾವು ಯಶಸ್ವಿಯಾಗಿದ್ದೇವೆ ಎಂದು ಭಾವಿಸುತ್ತೇವೆ. ಅವರು ಹಣದ ಬಗ್ಗೆ ಮಾತನಾಡುತ್ತಾರೆ. ಸರಿ, ಹಣ, ಸಂಪತ್ತನ್ನು ಗಳಿಸಬೇಕು ಮತ್ತು ಖರ್ಚು ಮಾಡಬೇಕು. ಎಲ್ಲವೂ ಅಲ್ಲಾಹ್ ಮತ್ತು ಅವನ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಜ್ಞೆಯ ಪ್ರಕಾರ. ಹಣ ಮತ್ತು ವ್ಯವಹಾರದ ಯಶಸ್ಸಿನ ಹಿಂದೆ ಹೋಗುವುದು ಮಾತ್ರ ಸರಿಯಾದ ವ್ಯಾಪ್ತಿ ಮತ್ತು ಜೀವನ ಶೈಲಿಯಲ್ಲ. ಅಲ್ಲಾಹ್ ಬೇರೇನೋ ಹೇಳುತ್ತಾನೆ ಮತ್ತು ನಾವು ಬೇರೇನೋ ಮಾಡುತ್ತೇವೆ. ಆದ್ದರಿಂದ ತೀರ್ಪಿನ ದಿನದಂದು ಅಲ್ಲಾಹ್ ನಮ್ಮನ್ನು ತಿರಸ್ಕರಿಸುತ್ತಾನೆ. ತಪ್ಪು ಗುರಿಗಳು ಮತ್ತು ಗುರುಗಳನ್ನು ಅನುಸರಿಸುವುದರಿಂದ ನಮ್ಮ ಇಡೀ ಜೀವನ ವ್ಯರ್ಥವಾಗುತ್ತದೆ. ಅಲ್ಲಾಹನ ಅರ್ಶ್ ಸಿಂಹಾಸನವು ನಮ್ಮ ಕಲ್ಪನೆಗೆ ಮೀರಿದ್ದು. ನಾನು ನನ್ನ ವಿಡಿಯೋಗಳಲ್ಲಿ ನಿಮಗೆ ಅವನ ಸಂದೇಶದ ಬಗ್ಗೆ ಮಾತನಾಡುತ್ತೇನೆ. ಅವನು ಬ್ರಹ್ಮಾಂಡದ ಚಕ್ರವರ್ತಿ. ಎಲ್ಲಾ ಭೂಮಿಗಳು, ಸಮುದ್ರಗಳು, ಆಕಾಶವಸ್ತುಗಳು, ನಮ್ಮ ಆತ್ಮಗಳು ಇತ್ಯಾದಿಗಳು ಅವನಿಗೆ ಮಾತ್ರ ಒಡೆತನದಲ್ಲಿದೆ. ನಾವು ಬಾಡಿಗೆದಾರರಂತೆ. ಅವರೇ ನಿಜವಾದ ಮನೆ ಮಾಲೀಕರು. ನನ್ನ ಯೂಟ್ಯೂಬ್ ಚಾನೆಲ್ಗಳ ಥೀಮ್ ಮತ್ತು ಉದ್ದೇಶವನ್ನು ನೀವೆಲ್ಲರೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವೆಲ್ಲರೂ ಕಾರ್ಯನಿರತರು ಎಂದು ನನಗೆ ತಿಳಿದಿದೆ. ಸಾಧ್ಯವಾದರೆ ದಯವಿಟ್ಟು ಹೊಂದಿಸಿ, ವೀಕ್ಷಿಸಿ, ಹಂಚಿಕೊಳ್ಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಲ್ಲಾಹು ಸರ್ವಶಕ್ತ, ಇಡೀ ವಿಶ್ವದ ಮಾಲೀಕ ಮತ್ತು ಭೂಪ್ರಭು. ಅವನು ನಮ್ಮ ಉದ್ಯೋಗಗಳು, ಸ್ಥಳಗಳು, ವಿದ್ಯುತ್ ಮತ್ತು ವ್ಯಾಪಾರ ಕಚೇರಿಗಳು, ಕಾರ್ಖಾನೆಗಳಿಂದ ನಮ್ಮನ್ನು ಹಲವು ವಿಧಾನಗಳಿಂದ ತೆಗೆದುಹಾಕಬಹುದು. ಅವುಗಳಲ್ಲಿ ಕೆಲವು ನಷ್ಟಗಳು, ತೀವ್ರ ಹವಾಮಾನದಿಂದಾಗಿ ನಾಶ, ಮಳೆ, ಪ್ರವಾಹ, ಭೂಕಂಪಗಳು, ಬೆಂಕಿ. ಉದಾಹರಣೆ, ಲಾಸ್ ಏಂಜಲೀಸ್, ಕ್ಯಾಲಿಫೋರ್ನಿಯಾ, ಅಮೆರಿಕಾದಲ್ಲಿ LA ಬೆಂಕಿ. ಉನ್ನತ ಹುದ್ದೆ ಮತ್ತು ಉನ್ನತ ಮಟ್ಟದಲ್ಲಿ ಅವನು ಮತ್ತು ಅವನು ಮಾತ್ರ ಇದ್ದಾರೆ. ನಾವು ಅವನು ಹೇಳುವುದನ್ನು ಮಾಡಬೇಕೆಂದು ಅವನು ಬಯಸುತ್ತಾನೆ ಮತ್ತು ನಿಮ್ಮಂತಹ ಅವನ ಗುಲಾಮರು ನಿಮಗೆ ಹೇಳುವುದನ್ನೂ ಅಲ್ಲ. ಅಲ್ಲಾಹುವಿನ ಪರವಾಗಿ ಮಾತನಾಡಲು ಅಲ್ಲಾಹನ ಪ್ರವಾದಿಗಳಿಗೆ ಮಾತ್ರ ಅಧಿಕಾರವಿದೆ. ನಮ್ಮ ಮಾರ್ಗದರ್ಶನ ಮತ್ತು ಸರಿಯಾದ ಮಾರ್ಗದರ್ಶನಕ್ಕಾಗಿ ಅಲ್ಲಾಹನು ಅವರನ್ನು ಕಳುಹಿಸಿದ್ದಾನೆ. ಈ ಲೋಕ ಮತ್ತು ಇನ್ನು ಮುಂದೆ ನಮ್ಮ ಯಶಸ್ಸಿಗೆ. ಓ ಒಳ್ಳೆಯ ಕನ್ನಡ ಜನರೇ, ನಾವು ಅಲ್ಲಾಹನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗಾಳಿ ಎಲ್ಲೆಡೆ ಇದೆ. ಬೆಳಕು ಇಲ್ಲದಿರುವಲ್ಲಿ ಅಲ್ಲಾಹನು ನಿಮಗೆ ಕತ್ತಲೆಯನ್ನು ನೀಡುತ್ತಾನೆ. ಆದರೆ ನೀವು ಎಂದಿಗೂ ಕತ್ತಲೆಯಲ್ಲಿ ಬದುಕುವುದಿಲ್ಲ. ನೀವು ಬದುಕಲು ಬೆಳಕು ಬೇಕು. ನಿಮ್ಮ ಸೃಷ್ಟಿಕರ್ತ ಮತ್ತು ನಿಮ್ಮ ತಾಯಿ ಮತ್ತು ತಂದೆ, ನಿಮ್ಮ ಆಹಾರ, ನಿಮ್ಮ ಬಟ್ಟೆ, ನಿಮ್ಮ ದೇಹ ಮತ್ತು ಆತ್ಮ, ನಿಮ್ಮ ಮನೆ, ಕಾರು, ಬೈಕ್, ಸ್ಕೂಟರ್, ಚಿನ್ನ, ಬೆಳ್ಳಿ ಮತ್ತು ಎಲ್ಲವನ್ನೂ ಹತ್ತಿರಕ್ಕೆ ತರಲು ನಿಮ್ಮ ಸ್ನೇಹಪರ, ಸುಂದರ, ನೆಚ್ಚಿನ ಇಸ್ಲಾಮಿಕ್ ಚಾನೆಲ್ ಇಲ್ಲಿದೆ. ಅವನು ನಿಮಗೆ ನೀರು, ತಾಯಿಯ ಹಾಲು, ತಾಯಿಯ ಮೇಲಿನ ಪ್ರೀತಿ ಇತ್ಯಾದಿಗಳನ್ನು ಕೊಟ್ಟನು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನನ್ನ 2 ಚಾನೆಲ್ಗಳನ್ನು ಭೇಟಿ ಮಾಡುತ್ತಲೇ ಇರಿ. ಅಲ್ಲಾಹನ ಧರ್ಮ ಇಸ್ಲಾಂ ಅನ್ನು ಹರಡಲು ಮತ್ತು ಅವನ ಮಾತುಗಳು ಮಾನವನಿಗೆ ಅತ್ಯಂತ ಮೌಲ್ಯಯುತ ಮತ್ತು ಅತ್ಯುನ್ನತ ಕರ್ತವ್ಯವಾಗಿದೆ. ಈ ಅತ್ಯಂತ ಶ್ರೇಷ್ಠ ಕಾರ್ಯದಲ್ಲಿ ಸೇರಿರಿ ಮತ್ತು ಅಲ್ಲಾಹನು ನಿಮ್ಮನ್ನು ಈ ಲೋಕದಲ್ಲಿ ಮತ್ತು ಇನ್ನು ಮುಂದೆಯೂ ರಕ್ಷಿಸುವನು. ಅವನು ನಿಮ್ಮನ್ನು ತನ್ನ ಶಾಶ್ವತ ಲೋಕದ ಸೆರೆವಾಸದಿಂದ ರಕ್ಷಿಸುವನು, ಅದು ನರಕ. ಅವನು ನಿಮ್ಮನ್ನು ಸ್ವರ್ಗದ ಅತ್ಯುತ್ತಮ ಲೋಕದಲ್ಲಿ ಇರಿಸುವನು.
ನೀವು ನಿಮ್ಮ ಅತ್ಯುತ್ತಮ ಸ್ನೇಹಿತ ಅಥವಾ ಅತ್ಯುತ್ತಮ ಅತಿಥಿಯನ್ನು ನೀಡುವಂತೆಯೇ ಅವನು ಅಥವಾ ಅವಳು ಬಂದಾಗ ಎಲ್ಲಾ ಅತ್ಯುತ್ತಮ ಸ್ವಾಗತ ಮತ್ತು ಅತ್ಯುತ್ತಮ ಚಿಕಿತ್ಸೆಯನ್ನು ನೀಡಿದಂತೆ ಅಲ್ಲಾಹನು ತನ್ನ ಏಂಜಲ್ಸ್ಗಳು ನಿಮ್ಮ ಮರಣದ ಸಮಯದಲ್ಲಿ ನಿಮ್ಮ ಆತ್ಮವನ್ನು ತೆಗೆದುಕೊಳ್ಳುವಾಗ ನಿಮಗೆ ಒಳ್ಳೆಯದಾಗಬೇಕೆಂದು ಮತ್ತು ಮುಂದಿನ ಜೀವನದಲ್ಲಿ ತನ್ನ ಸ್ನೇಹಿತರಿಗೆ ಅತ್ಯುತ್ತಮವಾದದ್ದನ್ನು ನೀಡಬೇಕೆಂದು ಆಜ್ಞಾಪಿಸುತ್ತಾನೆ. ಪುನರುತ್ಥಾನದವರೆಗೆ ಅಲ್ಲಾಹನ ಏಂಜಲ್ಸ್ಗಳು ನಮ್ಮೊಂದಿಗೆ ಇರುತ್ತಾರೆ. ಈ ಇಸ್ಲಾಮಿಕ್ ಚಾನೆಲ್ ಪ್ರಪಂಚದ ಎಲ್ಲಾ ಜನರಿಗೆ ಸರ್ವಶಕ್ತನಿಗೆ ಸರಿಯಾದ ಮಾರ್ಗವನ್ನು ತೋರಿಸಲು ಸಮರ್ಪಿತವಾಗಿದೆ. ಅವನು ಕಳುಹಿಸಿರುವ ಪುಸ್ತಕದ ಪ್ರಕಾರ ಅದು ಕುರಾನ್. ಯಾರಾದರೂ ಅದನ್ನು ನಿರಾಕರಿಸುತ್ತಾರೆ, ಅಲ್ಲಾಹನು ಈ ಲೋಕದ ನಂತರ ಅವನನ್ನು ಹಿಡಿಯುವನು. ಅವನು ಮತ್ತು ಅವಳನ್ನು ಪ್ರಶ್ನಿಸಲಾಗುವುದು. ಅಲ್ಲಾಹನ ಶಿಕ್ಷೆ ಕಠಿಣ. ಈ ಭೂಮಿಯ ಮೇಲೆ ಅಪರಾಧಗಳನ್ನು ಮಾಡಿ ಹಣ ಮತ್ತು ಅಧಿಕಾರವನ್ನು ಬಳಸಿ ಅದನ್ನು ಮಾಡಿ ನಂತರ ತಪ್ಪಿಸಿಕೊಳ್ಳುವವರಿಗೆ ಜೈಲು ನರಕ. ಜನರು ಇಸ್ಲಾಂ ಅನ್ನು ತಿಳಿದುಕೊಳ್ಳಬೇಕು. ಈ ಭೂಮಿಯಲ್ಲಿ ಇಲ್ಲಿಂದ ಓಡಿಹೋಗುವುದು ನಿಮ್ಮನ್ನು ಉಳಿಸುವುದಿಲ್ಲ. ನಾವು ಸಾಯಲು ಹೋದಾಗ ನಮ್ಮ ಆತ್ಮಗಳನ್ನು ಹಿಡಿಯಲು ಅಲ್ಲಾಹನು ನಮ್ಮನ್ನು ಕಳುಹಿಸುತ್ತಾನೆ. ಎಲ್ಲವೂ ಸಮಯ, ಸ್ಥಳ ಮತ್ತು ನಮ್ಮ ಎಲ್ಲಾ ಭವಿಷ್ಯವೂ ಅಲ್ಲಾಹನಿಂದ ನಿರ್ಧರಿಸಲ್ಪಟ್ಟಿದೆ. ಆದ್ದರಿಂದ ಅಲ್ಲಾಹನೊಂದಿಗೆ ಸ್ನೇಹಪರಾಗಿರಿ. ಇಸ್ಲಾಂ, ಪವಿತ್ರ ಕುರಾನ್, ಪವಿತ್ರ ಹದೀಸ್, ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮಸೀದಿಗಳು ಮತ್ತು ಅಲ್ಲಾಹನ ಇತರ ಚಿಹ್ನೆಗಳು. ಅಲ್ಲಾಹನು ಏಕೈಕ ನಿಜವಾದ ದೇವರು, ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳ ಒಡೆಯ, ಬಾಸ್ ಮತ್ತು ಪ್ರಭು, ಇಡೀ ವಿಶ್ವ ಚಕ್ರವರ್ತಿ. ಈ ಚಾನೆಲ್ನಲ್ಲಿ ಅಭಯ, ಬುರ್ಖಾ, ಹಿಜಾಬ್ ಮತ್ತು ಇಸ್ಲಾಂ ಬಗ್ಗೆ ಇನ್ನಷ್ಟು ತಿಳಿಯಿರಿ. ಶುದ್ಧ ಮಹಿಳೆ ತನ್ನ ಪರಿಶುದ್ಧತೆ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಮತ್ತು ಫ್ಯಾಷನಿಸ್ಟರು ಮತ್ತು ಬೀದಿ ಜನರಿಗೆ ಮಾರಾಟ ಮಾಡದಿದ್ದರೆ ಅವಳು ಮಾಡುವ ಪಾಪವೇನು? ಅವಳು ಜನರ ಆಜ್ಞೆಗಳಿಗೆ ಅನುಗುಣವಾಗಿ ಬದುಕಲು ಬಯಸುವುದಿಲ್ಲ. ಅವಳು ಸ್ವತಂತ್ರಳಾಗಲು ಮತ್ತು ತನ್ನ ಧರ್ಮ ಮತ್ತು ನಂಬಿಕೆಗಳನ್ನು ತನ್ನ ಪ್ರಭುವಿಗೆ ಸತ್ಯವಾಗಿಡಲು ಬಯಸುತ್ತಾಳೆ. ತನ್ನ ಜೀವ, ಮರಣ, ಸ್ವರ್ಗ ಮತ್ತು ಭೂಮಿಯ ಪ್ರಭು, ಹಗಲು ಮತ್ತು ರಾತ್ರಿಗಳ ಸೃಷ್ಟಿಕರ್ತ, ಋತುಗಳನ್ನು ಬದಲಾಯಿಸುವವನು, ಹಣ್ಣುಗಳು ಮತ್ತು ತರಕಾರಿಗಳನ್ನು ನೀಡುವವನು, ನೀರು ಮತ್ತು ಆಮ್ಲಜನಕ, ಬೆಂಕಿ ಮತ್ತು ನೀರು ಇತ್ಯಾದಿ. ಆದ್ದರಿಂದ ಅವಳನ್ನು ಗೌರವಿಸುವ, ಅವಳನ್ನು ರಕ್ಷಿಸುವ ಮತ್ತು ಅಲ್ಲಾಹನ ಪ್ರವಾದಿಗಳಾದ ಆದಮ, ಇಬ್ರಾಹಿಂ, ಇಸಾ, ಯೇಸು, ಮುಹಮ್ಮದ್ ಅವರ ಮೇಲೆ ಶಾಂತಿ ಇರಲಿ ಅವರ ಸಹವಾಸದೊಂದಿಗೆ ತನ್ನ ಸ್ವರ್ಗೀಯ ಮನೆಯನ್ನು ನೀಡುವ ಮೂಲಕ ಅವಳನ್ನು ನರಕದ ಬೆಂಕಿಯಿಂದ ರಕ್ಷಿಸುವುದಾಗಿ ವಾಗ್ದಾನ ಮಾಡಿದ ಸರ್ವಶಕ್ತ ಅಲ್ಲಾಹನನ್ನು ಅನುಸರಿಸುವ ಮಹಿಳೆಯ ಹಕ್ಕನ್ನು ಗೌರವಿಸಿ. ಈಗ ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಬೇಕು. ನೀವು ಇಸ್ಲಾಮಿಕ್ ವಿರೋಧಿ ಪ್ರಚಾರದಿಂದಾಗಿ ನಿಮ್ಮ ಕಾಡು ಕಲ್ಪನೆಗಳಿಂದ ಹಿಜಾಬ್, ಬುರ್ಖಾ, ಅಭಯಗಳನ್ನು ವಿರೋಧಿಸುತ್ತಿದ್ದರೆ ಈ ವಿಡಿಯೋವನ್ನು ನೋಡಿದ ನಂತರ ಇಂದು ಅದನ್ನು ಬದಲಾಯಿಸಿ. ನಿಮ್ಮ ಗಮನವನ್ನು ಸೆಳೆಯಲು ಮತ್ತು ನರಕದ ಬೆಂಕಿಯನ್ನು ಹಿಡಿಯುವ ನಿಮ್ಮ ಮಾರ್ಗವನ್ನು ನಿರ್ಬಂಧಿಸಲು ಮತ್ತು ಅಲ್ಲಾಹನ ಸ್ವರ್ಗೀಯ ಮನೆಯ ಕಡೆಗೆ ನಿಮ್ಮನ್ನು ತಿರುಗಿಸಲು ಈ ಚಾನೆಲ್ನಲ್ಲಿ ಹಲವು ವಿಡಿಯೋಗಳಿವೆ. ಈ ವಿಡಿಯೋದ ಕಾಮೆಂಟ್ಗಳಲ್ಲಿ ಹೌದು ಎಂದು ಹೇಳಿ. ದಯವಿಟ್ಟು ಈ ಇಸ್ಲಾಮಿಕ್ ಚಾನೆಲ್ ಅನ್ನು ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಇತರರನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.